ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಆಯಾ ಸೀಸನಲ್ಲಿ ಸಿಕ್ಕುವಂತಹ ತರಕಾರಿ ಆಗಲಿ, ಸೊಪ್ಪುಗಳಾಗಲಿ, ಹಣ್ಣು ಹಂಪಲಾಗಲಿ ಸೇವನೆ ಮಾಡಬೇಕು. ಕಾರಣ ರೋಗ ನಿರೋಧಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಆಯಾ ಸೀಸನಲ್ಲಿ ಸಿಕ್ಕುವ ಹಣ್ಣುಗಳು ನಾವು ಸೇವನೆ ಮಾಡಲ್ವೋ ಆಗ ನಮಗೆ ಆಸಕ್ತಿ ಸಿಕ್ಕಲ್ಲ, ನಾವು ಅನೇಕ ರೀತಿಯ ಕಾಯಿಲೆಗಳಿಗೆ ಈಡಾಗ್ತೀವಿ. ಸ್ನೇಹಿತರೆ, ಇದನ್ನು ಹತ್ತಿ ಹಣ್ಣು ಅಂತಾರೆ. ಫಿಗ್ ಅನ್ನಂತ, ಫಿಗ್ ಫ್ರೂಟ್ ಅಂತ, ನಾಟಿ. ನೋಡಿ, ಈ ಮರ ಎಷ್ಟು ಕಾಯಿಲೆಗಳಿಗೆ ಔಷಧಿ ಆಗಿದೆ. ಅದರ ಬಾರ್ಕು, ಅದರ ಬೇರು, ಅದರ ಎಲೆ, ಅದರ ಹಣ್ಣು ಎಲ್ಲನೂ ಬಹಳ ಔಷಧಿಯುಕ್ತ ಆ ಒಂದು ಮರ ಆಗಿದೆ. ಈ ಮರ ಗುರು ಸಂಬಂಧಪಟ್ಟಿದ್ದು. ಗುರುದಶೆ ಇದ್ದರೆ ಮನುಷ್ಯರಿಗೆ ಎಲ್ಲ ರೀತಿಯಲ್ಲೂ ಜಯ ಆಗಲು, ಅಂದರೆ ವಿನ್ ಆಗಲು ಒಂದು ಅವಕಾಶ ಇರ್ತದೆ. ಇಂತಹ ಒಂದು ಇದರಲ್ಲಿ ಈ ಸೀಸನಲ್ ಬಂದಾಗ ಹತ್ತಿ ಹಣ್ಣು ದಿನಾಲು 4 ಸೇವನೆ ಮಾಡಿ, 15 ದಿವಸ ಸೇವನೆ ಮಾಡಿ, ಅಥವಾ ಒಂದು ಮಂಡಲ ನೋಡಿ ನಿಮ್ಮ ಶಕ್ತಿ ಎಷ್ಟಿದೆ ಅಂತ. ಅತಿ ಹೆಚ್ಚು ಬಲ ಸಿಗುತ್ತೆ. ನರ್ವ್ಸ್ಗೆಲ್ಲ ಸ್ಟ್ರಾಂಗ್ ಆಗ್ತವೆ. ನರ್ವ್ಸ್ ಯಾವತ್ತೂ ವೀಕ್ ಆಗಲ್ಲ. ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ, ಪ್ರತಿಯೊಬ್ಬರಿಗೂ ಇದೊಂದು ದಿವ್ಯ ಔಷಧಿ. ಇದು ಯಾರೂ ಸೇವನೆ ಮಾಡಲ್ಲ. ಕಾರಣ ಒಳಗಡೆ ಏನೋ ಇರ್ತದೆ, ಹುಳ ಇರ್ತದೆ, ಅದು ಇದು ಇರ್ತದೆ ಅಂತ. ಆದರೆ ಪ್ರತಿಯೊಂದರಲ್ಲೂ ಇರ್ತದೆ, ಇಲ್ಲ ಅಂತಿಲ್ಲ. ಆದರೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಹತ್ತಿ ಹಣ್ಣಿಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಇದನ್ನು ನೋಡಬೇಕು, ಪ್ರತಿಯೊಬ್ಬರು ಇದನ್ನು ಕಲಿಬೇಕು, ಸೇವನೆ ಮಾಡಬೇಕು. ಖಾಲಿ ಹೊಟ್ಟೆಗೆ ಒಂದು 3-4 ಸೇವನೆ ಮಾಡಿಬಿಟ್ರೆ ಸಾಕು. ಪ್ರತಿನಿತ್ಯ ಅತಿ ಹೆಚ್ಚು ಶಕ್ತಿ ಕೊಡುವ ಶಕ್ತಿ ಇದಕ್ಕಿದೆ. ನಾವು ಅದು ಬಿಟ್ಟು ಆಸ್ಪತ್ರೆಗೆ ಅದು ವೀಕ್ ಆಗಿದೆಯಾ, ಆ ಟಾನಿಕು, ಆ ಒಂದು ಇಂಜೆಕ್ಷನ್ನು, ಈ ಒಂದು ಇದು ಏನನ್ನು ಸೇವನೆ ಮಾಡಿ ಕುಡೀರಿ ಬೆಳಗ್ಗೆ ಅನ್ನೋದು, ಅದನ್ನು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆ ತರಿಸ್ಕೊಳ್ಳೋ ಬದಲು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಒಂದು ಹತ್ತಿಯನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ, ಯಾವ ಟಾನಿಕ್ಕು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ದೇಹಕ್ಕೆ ಅಷ್ಟು ಶಕ್ತಿ ನೀಡುವ ಶಕ್ತಿ ಈ ಒಂದು ಹತ್ತಿ ಹಣ್ಣಿಗಿದೆ. ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ತಾ ಬನ್ನಿ. ಅನೇಕ ವರ್ಷಗಳ ಕಾಲ ಯಾವ ಕಾಯಿಲೆ ರಹಿತ ಇಲ್ಲದೆ ಜೀವನ ಮಾಡ್ಬೋದು ಅಂತ ಹೇಳಿ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಎಪಿಸೋಡಲ್ಲಿ ಇದರ ಒಂದು ಕಾಯಿಯ ಬಗ್ಗೆ ಹೆಣ್ಣುಮಕ್ಕಳಿಗೆ ಏನೇನು ಅಂತ ತಿಳಿಸ್ಕೊಡಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.